ಒಂದು ಬೇಸ್ಡ್ ಫಾರ್ಮ್ಲ್ಯಾಂಡ್ ಏನಿತ್ತು ಆ ಫಾರ್ಮ್ಲ್ಯಾಂಡಲ್ಲಿ ನಾನೊಂದು ಪ್ಲಾಟ್ ಮತ್ತು ನಮ್ಮ ಸಿಸ್ಟರ್ ಒಂದು ಪ್ಲಾಟ್ ಇನ್ವೆಸ್ಟ್ ಮಾಡಿದ್ವಿ. ಸೊ ಈ ಸಲ ಬಂದಾಗ ಶರಣ್ಯ ನಮಗೆ ಇಷ್ಟ ಆಯಿತು, ಯಾಕಂದರೆ ಅವ್ರ ಮುಂಚೆಯಿಂದನೂ ನಾನು ಐ ವಾಸ್ ಗೋಯಿಂಗ್ ಥ್ರೂ ದ್ಯಾಟ್. ತುಂಬ ಒಳ್ಳೆ ಕಾನ್ಸೆಪ್ಟು, ಎಸ್ಪೆಷಲಿ ಶ್ರೀಗಂಧದ ಮರ ಬೆಳೆಯೋದು ಅಷ್ಟು ಈಸಿ ಅಲ್ಲ. ಸೊ ಅದರಲ್ಲಿ ಇವರೆಲ್ಲ ಇಷ್ಟು ಸಪೋರ್ಟ್ ಮಾಡಿಕೊಂಡು ನಮ್ಗೆ ಅಗ್ರಿಕಲ್ಚರಲ್ಲಿ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದು ನಮಗೆ ನಿಜವಾಗ್ಲೂ ಖುಷಿ ತರ್ತಾ ಇದೆ. ನಾನೊಬ್ಬ ರೈತ ಕುಟುಂಬದಿಂದ ಬಂದಿರೋದ್ರಿಂದ ನನಗೆ ಬೆಳೆಯೋದಕ್ಕೆ ತುಂಬ ಇಷ್ಟ. ಬಟ್ ಊರುಗಳಿಗೆ ಹೋದರೆ ಎಲ್ಲ ಕೆಲಸಕ್ಕೆ ಅಲ್ಲಿ ಇಲ್ಲಿ ಹೊರಟೋಗಿರ್ತಾರೆ. ಸೊ ಯಾರು ಆನ್ ಟೈಮ್ ನಮಗೆ ಬೇಕಾದಾಗ ಕೆಲಸದವ್ರು ಸಿಗೋದಿಲ್ಲ. ಸೊ ಇವರು ಅಲ್ಲೇ ಕೆಲಸದವ್ರನ್ನೆಲ್ಲ ಇಟ್ಟು ಹೇಗೆ ಅವ್ರಿಗೆ ಅಂದರೆ ಒಂದು ಬೆಳೆ ಹೇಗೆ ಬರಬೇಕು ಅದನ್ನೆಲ್ಲ ಅವ್ರಿಗೆ ತಿಳುವಳಿಕೆ ಕೊಟ್ಟು ಅಲ್ಲೇ ಇದ್ದು ಚೆನ್ನಾಗಿ ಮಾಡಿಸ್ತಾ ಇರೋದ್ರಿಂದ ಒಂದು ಒಳ್ಳೆ ಹೋಪ್ಸಲ್ಲಿ ಇದ್ದೀವಿ. ಪ್ರಾಬಬ್ಲಿ ಆಫ್ಟರ್ 15 years ಹೋಪ್ಫುಲಿ ವಿಲ್ ಗೆಟ್ ಲೈಕ್ ಗುಡ್ ರಿಟರ್ನ್ಸ್. ಡೆಫಿನೆಟ್ಲಿ ಮಿಡಲ್ ಕ್ಲಾಸ್ ಅವ್ರಿಗೆ ಇದು ಒಂಥರ ಏನು ಹೇಳ್ತೀನಿ ಅಂದರೆ, ಇವಾಗ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಇನ್ವೆಸ್ಟ್ ಮಾಡಿದ್ರೆ ಈ ಒಂದು ಪ್ರಾಜೆಕ್ಟಲ್ಲಿ 15 years ಆದಮೇಲೆ ಅವ್ರಿಗೆ PUC ಆಗಲಿ ಮೆಡಿಕಲ್ ಅಡ್ಮಿಷನ್ಸ್ ಆಗ್ಬೋದು ಅಥವಾ ಇಂಜಿನಿಯರಿಂಗ್ ಕೋರ್ಸಸ್ ಆಗ್ಬೋದು, ಅಷ್ಟು ಸುಲಭ ಇಲ್ಲ ಅಡ್ಮಿಷನ್ ಮಾಡಿಸೋದು, ತುಂಬ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಸೊ ಈ ಥರ ಒಂದಿದ್ದಾಗ 15 years ಆದಮೇಲೆ ನಮ್ಗೆ ಒಳ್ಳೆ ರಿಟರ್ನ್ಸ್ ಬಂದಾಗ ಆ ದುಡ್ಡನ್ನ ಅವ್ರಿಗೆ ಇನ್ವೆಸ್ಟ್ ಮಾಡ್ಬೋದು. ಜೊತೆಗೆ ನೀವು ಅಲ್ಲಿ ಇಲ್ಲಿ ಸಾಲ ಮಾಡೋವಂಥದ್ದು ಬೇಕಾಗಿರಲ್ಲ, ಪ್ರೊವೈಡೆಡ್ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ 40 to 50 years ಇರೋರು ಅಕಸ್ಮಾತ್ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಅವ್ರಿಗೆ ಸೇಮ್ ಪ್ಲ್ಯಾನ್ ರಿಟೈರ್ಮೆಂಟ್ ಪ್ಲ್ಯಾನ್ ಆಗಿ ವರ್ಕೌಟ್ ಆಗುತ್ತೆ. ಸೊ ಡೆಫಿನೆಟಾಗಿ ಎಲ್ಲರೂ ಮಸ್ಟ್ ವಿಸಿಟ್ ಪ್ಲೇಸ್ ಇದು, ಬನ್ನಿ ನೋಡಿ, ಇಷ್ಟ ಆಗುತ್ತೆ, ಡೆಫಿನೆಟಾಗಿ ಇಷ್ಟ ಆಗುತ್ತೆ ನಿಮಗೆ, ತಗೊಳ್ಳಿ. ಡಾಕ್ಟರ್ ಬ್ರಿಜೇಶ್ ಭೈರಪ್ಪ ಅಂತ ದಂತವೈದ್ಯರು.